ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಷನ್ ಚಾನಲ್. ಇಂದು ನಾವು ರಾಮ್ಸರ್ ತಾಣಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲಿಗೆ ರಾಮ್ಸರ್ ಸ್ಥಾನಗಳಂದರೆ ಯಾವುವು, ಅವು ಭಾರತದಲ್ಲಿ ಎಲ್ಲಿ ಕಂಡುಬರ್ತಾವ, ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಸ್ಥಾನಗಳಿವೆ ಮತ್ತು ಅವು ಎಲ್ಲಿದ್ದಾವೆ, ಮತ್ತು ರಾಮ್ಸರ್ ಸಮಾವೇಶ ಮೊದಲು ಯಾವಾಗ ಪ್ರಾರಂಭವಾಯಿತು, ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ಸ್ಥಾನಗಳಿವೆ, ಅತಿ ಹೆಚ್ಚು ರಾಮ್ಸರ್ ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಯಾವುದು, ಹೀಗೆ ಪ್ರತಿಯೊಂದು ಇತ್ತೀಚೆಗೆ ಸೇರಿಸಲ್ಪಟ್ಟ ರಾಮ್ಸರ್ ತಾಣಗಳಿಗೆ ಸೇರಿಸಲ್ಪಟ್ಟ ಭಾರತದ ಸ್ಥಳಗಳು ಯಾವುವನ್ನು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ರಾಮ್ಸರ್ ಅಂದರೆ ಜೌಗು ಪ್ರದೇಶ ಅಂತ ಹೇಳ್ಬೋದು. ಜೌಗು ಪ್ರದೇಶ ಅಂದರೆ ಸತತವಾಗಿ 7 ದಿನ ಒಂದು ಪ್ರದೇಶ ತೇವಾಂಶದಿಂದ ಕೂಡಿದ್ದರದನ್ನು ಆ ಪ್ರದೇಶವನ್ನು ನಾವು ಜೌಗು ಪ್ರದೇಶ ಅಂತ ಹೇಳ್ತೀವಿ. ಅದನ್ನು ಅಥವಾ ವೆಟ್ಲ್ಯಾಂಡ್ ಅಂತಲೂ ಕೂಡ ಹೇಳ್ತೀವಿ. ಇದು ಶಾಶ್ವತ ಅಥವಾ ತಾತ್ಕಾಲಿಕ ಉಪ್ಪು ನೀರನ್ನು ಹೊಂದಿರುವಂಥ ಪ್ರದೇಶಗಳಂತಲೂ ಕೂಡ ನಾವು ಇದನ್ನ ಹೇಳ್ಬೋದು. ಮೊದಲಿಗೆ ಉಪ್ಪು ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ನಾವೇನಂತೀವಿ, ಹ್ಯಾಲೋಫೈಟ್ಸ್ ಅಂತ ಕೂಡ ಹೇಳ್ತೀವಿ. ಹೌದಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಇವಾಗ ರಾಮ್ಸರ್ ಸಮಾವೇಶ ನಡೆದಿದ್ದು ಯಾವಾಗ ಅಂದರೆ 1971ರಲ್ಲಿ. ಎಲ್ಲಿ ನಡೀತಪ್ಪ ಅಂದ್ರೆ ರಾಮ್ಸರ್ ನಗರ ಇದು ಇರಾನ್ನಲ್ಲಿ ಐತಿ. ಇದು ಎಲ್ಲೈತೆ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ದಡದಲ್ಲಿ ಐತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇವಾಗ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ದೇಶಗಳನ್ನು ನೋಡೋದಾದ್ರೆ ಮೊದಲಿಗೆ ಯುನೈಟೆಡ್ ಕಿಂಗ್ಡಮ್ 176 ಹೊಂದೈತಿ. ಆಮೇಲೆ ಎರಡನೇದಂದರೆ ಮೆಕ್ಸಿಕೋ 144 ಸ್ಥಾನಗಳನ್ನು ಹೊಂದೈತಿ. ಮೂರನೇ ಸ್ಥಾನ ಯಾವ್ದು ಪಡೆದೈತೆ ಅಂದರೆ ಅದು ನಮ್ಮ ಭಾರತ ದೇಶ ಅಂತ ಹೇಳ್ಬೋದು. ಹೌದಲ್ಲ ಫ್ರೆಂಡ್ಸ್. ಇವಾಗ ಭಾರತ ಒಟ್ಟು 1301 ಜೌಗು ಪ್ರದೇಶವನ್ನು ಹೊಂದಿದ್ದು, ಅದರಲ್ಲಿ 91 ರಾಮ್ಸರ್ ಸ್ಥಾನಗಳನ್ನು ಹೊಂದೈತಿ, 114 ಮಹತ್ವದ ಜೌಗು ಪ್ರದೇಶಗಳನ್ನು ಹೊಂದೈತೆ ಅಂತ ಹೇಳ್ಬೋದು. ಭಾರತದಲ್ಲಿ ಕಂಡುಬರುವಂಥ ರಾಮ್ಸರ್ ತಾಣಗಳು ಎತ್ತರ ಸರೋವರಗಳಿಂದ ಕರಾವಳಿ, ಮ್ಯಾಂಗ್ರೋವ್ ಮತ್ತು ನಗರ ಜೌಗು ಪ್ರದೇಶಗಳವರೆಗಿನ ಅದರ ಪರಿಸರದ ವ್ಯಾಪ್ತಿಯನ್ನು ವ್ಯಾಪಿಸೈತೆ ಅಂತ ಹೇಳ್ಬೋದು. ಹೌದಲ್ಲ ಫ್ರೆಂಡ್ಸ್. ಇವಾಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಬಂದಂಥ ರಾಮ್ಸರ್ ತಾಣ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ. ಇದು ಎಲ್ಲಿ ಯಾವಾಗಂದ್ರೆ 2022ರಲ್ಲಿ ಅಂತ ಹೇಳ್ಬೋದು. ಮತ್ತು ಭಾರತದಲ್ಲಿ ಇದು ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಫೆಬ್ರವರಿ 1, 1982ರಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್, ಒಂದನೇದು ಕರ್ನಾಟಕದಲ್ಲಿ ಕಂಡು ಬಂದಂಥ ರಾಮ್ಸರ್ ತಾಣ ಅಂದರೆ ಒಂದನೇದು ರಂಗನತಿಟ್ಟು ಪಕ್ಷಿಧಾಮ, ಇದು 2022ರಾಗ. ಎರಡನೇದು ಮಾಗಡಿ ಕೆರೆ 2024 ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕದಾಗ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಮೂರನೇದು ಅಘನಾಶಿನಿ ನದಿ ಮುಖಜ 2024 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತೈತೆ ಅಂತ ಹೇಳ್ಬೋದು. ನಾಲ್ಕನೇದು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ 2024, ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರುವ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ. ಅದು ಎಲ್ಲಿತ್ತಪ್ಪ ಅಂದ್ರೆ ಸುಂದರ್ಬನ್ ಅನ್ನೋದೊಂದು ಸ್ಥಳ ಇದು ಎಲ್ಲಿತ್ತು ಅಂದ್ರೆ ಪಶ್ಚಿಮ ಬಂಗಾಳದಾಗ. ಭಾರತದ ಅತಿ ಚಿಕ್ಕ ರಾಮ್ಸರ್ ತಾಣ ಅಂದ್ರೆ ಹಿಮಾಚಲ ಪ್ರದೇಶದ ರೇಣುಕಾ ಅಂತ ಹೇಳ್ಬೋದು. ಮತ್ತು ಹೆಚ್ಚಿನ ಸಂಖ್ಯೆಯ ರಾಮ್ಸರ್ ತಾಣ ಕಂಡು ಬರುವಂಥ ರಾಜ್ಯ ಅಂದ್ರೆ ಅದು ನಮ್ಮ ತಮಿಳುನಾಡು ರಾಜ್ಯ. ಅದು ಎಷ್ಟಿದೆ ಅಂದ್ರೆ 20 ಅಂತ ಹೇಳ್ಬೋದು. ಹೌದಲ್ಲ ಫ್ರೆಂಡ್ಸ್. ಇವಾಗ ವಿಶ್ವ ಜೌಗು ಭೂಮಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ 2. ಇದು 2025ರ ಥೀಮ್ ಏನಪ್ಪ ಅಂದ್ರೆ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನು ರಕ್ಷಿಸುವುದು. ಹೌದಲ್ವ ಫ್ರೆಂಡ್ಸ್. ಇವಾಗ ಫೆಬ್ರವರಿ 2, 2025ರಲ್ಲಿ 4 ಹೊಸ ರಾಮ್ಸರ್ ತಾಣಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಅದು ಯಾವುದಂದ್ರೆ ಒಂದನೇದು ಸಕ್ಕರೆ ಕೊಟ್ಟೈ ಪಕ್ಷಿಧಾಮ, ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ತಮಿಳುನಾಡು. ತೀರ್ಥಂಗಲ್ ಪಕ್ಷಿಧಾಮ, ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತೈತಿ. ಮೂರನೇದು ಕೆಚಿಯೋಪಲ್ರಿ ಜೌಗು ಪ್ರದೇಶ, ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಸಿಕ್ಕಿಂ ರಾಜ್ಯದಾಗ. ನಾಲ್ಕನೇದು ಉದ್ಗಾ ಸರೋವರ, ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಜಾರ್ಖಂಡ್. ಮತ್ತು ಇತ್ತೀಚೆಗೆ ಸೇರಿಸಲ್ಪಟ್ಟ 2 ರಾಮ್ಸರ್ ಸ್ಥಾನಗಳಂದರೆ ಜುಲೈ 2025ರಲ್ಲಿ ಸೇರಿಸಿದ್ದಾರೆ. ರಾಜಸ್ಥಾನದ ಪಲೋಡಿಯನ್ ಕಿಚನ್ ಮತ್ತು ಉದಯಪುರದಲ್ಲಿರುವ ಮೆನಾರ್ ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಸೇರಿದಂಥ ಸ್ಥಳಗಳಾಗಿದ್ದಾವೆ. ಮೊದಲಿಗೆ ಭಾರತದ ಮೊದಲ ರಾಮ್ಸರ್ ಜೌಗು ನಗರ ಅಂದರೆ ಇಂದೋರ ಮತ್ತು ಉದಯಪುರ 2025. ನೆಕ್ಸ್ಟ್, ರಾಮ್ಸರ್ ಜೌಗು ತಾಣದ ಸಚಿವಾಲಯದ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಗ್ರ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್. ಭಾರತದ ಮೊದಲ ರಾಮ್ಸರ್ ತಾಣ ಚಿಲ್ಕಾ ಸರೋವರ, ಇದೆಲ್ಲಿ ಕಂಡು ಬರ್ತೈತೆ ಅಂದ್ರೆ ಒಡಿಶಾ. ಮತ್ತು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್. ನೆಕ್ಸ್ಟ್, ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ಭಾರತದ ಎರಡನೇ ರಾಜ್ಯ ಅಂದರೆ UP. ಎಷ್ಟಂದ್ರೆ 10.
ಅತಿ ಹೆಚ್ಚು ಹೊಂದಿರುವ ರಾಮ್ಸರ್ ತಾಣಗಳನ್ನು ಹೊಂದಿರುವ ಮೊದಲನೇ ರಾಜ್ಯ ಅಂದರೆ ತಮಿಳುನಾಡಲ್ಲಿ 20, ಎರಡನೇ ರಾಜ್ಯ ಅಂದರೆ UP ಉತ್ತರ ಪ್ರದೇಶ ಅಲ್ಲಿ 10. ವಿಶ್ವದ ಮೊದಲ ರಾಮ್ಸರ್ ತಾಣ ಆಸ್ಟ್ರೇಲಿಯಾದ ಕೋಬಾರ್ಕ್ ಪರ್ಯಾಯ ದ್ವೀಪ 1974ರಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ಜೌಗು ಭೂಮಿ ಬುದ್ಧಿವಂತ ಬಳಕೆಗಾಗಿ ರಾಮ್ಸ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ವ್ಯಕ್ತಿ ಅಂದ್ರೆ JST ವೆಂಕಟೇಶನ್ ಅಂತ ಹೇಳ್ಬೋದು. ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿರುವ ದೇಶ ಅಂದರೆ ಅದು ನಮ್ಮ ಭಾರತ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಭಾರತದಲ್ಲಿ ಕಂಡುಬರುವಂಥ ರಾಮ್ಸರ್ ತಾಣಗಳು ಮತ್ತು ಕರ್ನಾಟಕದಲ್ಲಿ ಕಂಡುಬರುವಂಥ ರಾಮ್ಸರ್ ತಾಣಗಳು ಯಾವುವು, ಅವು ಎಲ್ಲಿ ಕಂಡು ಬರ್ತಾವೆ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ನಡೆಸ್ತಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಸಹಾಯ ಆಗ್ಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.